ನಟ ವಿಜಯ್ ಪರ ನಿಂತ ರಾಹುಲ್, ಸ್ಟಾಲಿನ್ ಕಥೆ ಏನು? ರಾಹುಲ್ ಗಾಂಧಿಯ ಟ್ವೀಟಾಸ್ತ್ರದ ರಹಸ್ಯ. ರಾಹುಲ್ ಗಾಂಧಿ ಹಾಗೂ ತಮಿಳು ನಟ ವಿಜಯ್ ಒಂದಾದ್ರ? ತಮಿಳುನಾಡು ರಾಜಕಾರಣದಲ್ಲಿ ಸುಂಟರ ಗಾಳಿ ಶುರುವಾಗುತ್ತಾ? ಹಾಗಾದ್ರೆ ಸ್ಟಾಲಿನ್ ಹಾಗೂ ಅವರ ಪುತ್ರ ಉದಯನಿಧಿ ಕಥೆ ಏನು? ಮುಂದಿನ ಚುನಾವಣೆಯಲ್ಲಿ ವಿಜಯ್ ಪಕ್ಷ ಇಂಡಿ ಒಕ್ಕೂಟದ ಜೊತೆ ಹೋಗುತ್ತಾ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ವಿಜಯ್ ಸಿನಿಮಾ ಪರ ನಿಂತಿದ್ದು ಯಾಕೆ? ತಮಿಳುನಾಡು ಚುನಾವಣೆಯ ಹೊಸ್ತಿಲಲ್ಲಿ ಸಿನಿಮಾ ಹೆಸರಲ್ಲಿ ನಡೆಯುತ್ತಿರುವ ಈ ರಾಜಕೀಯದ ಅಸಲಿ ಆಟ ಎಂಥದ್ದು? ತಮಿಳುನಾಡು ರಾಜಕಾರಣದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದ್ರಾವಿಡರ ಕೋಟೆ ಎಂದೇ ಕರೆಯಲ್ಪಡುವ ತಮಿಳುನಾಡಿನಲ್ಲಿ ಈಗ ದೊಡ್ಡ ಮಟ್ಟದ ಪೊಲಿಟಿಕಲ್ ದಂಗಲ್ ಶುರುವಾಗಿದೆ. ಇದಕ್ಕೆ ಕಾರಣವಾಗಿರುವುದು ದಳಪತಿ ವಿಜಯ್ ನಟನೆಯ ಕಟ್ಟ ಕಡೆಯ ಸಿನಿಮಾ ಜನನಾಯಗನ್. ಜನವರಿ 9ನೇ ತಾರೀಖು ಬಿಡುಗಡೆಯಾಗಬೇಕಿದ್ದ ಈ ಸಿನಿಮಾಗೆ ಕೇಂದ್ರ ಸೆನ್ಸಾರ್ ಮಂಡಳಿ ರೆಡ್ ಸಿಗ್ನಲ್ ತೋರಿಸಿದೆ. ಇದು ಕೇವಲ ಸಿನಿಮಾದ ಅಡೆತಡೆಯಲ್ಲ, ಇದು ಮೋದಿ ಸರ್ಕಾರದ ಬ್ರಹ್ಮಾಸ್ತ್ರ ಎಂದು ವಿಜಯ್ ಬೆಂಬಲಿಗರು ಗುಡುಗುತ್ತಿದ್ದಾರೆ. ವಿಜಯ್ ಕೂಡ ಸುಮ್ಮನೆ ಕುಳಿತಿಲ್ಲ. ಈ ಷಂಡ ಯುದ್ಧ ಎದುರಿಸಲು ನಾನು ಸಿದ್ಧ ಎಂದು ತೊಡೆ ತಟ್ಟಿದ್ದಾರೆ. ಯಾವಾಗ ವಿಜಯ್ ಸಿನಿಮಾಗೆ ಸಂಕಷ್ಟ ಎದುರಾಯಿತೋ ಅತ್ತ ದೆಹಲಿಯಿಂದ ರಾಹುಲ್ ಗಾಂಧಿ ಅಖಾಡಕ್ಕಿಳಿದಿದ್ದಾರೆ. ವಿಜಯ್ ಪರವಾಗಿ ಅಧಿಕೃತ ಟ್ವೀಟ್ ಮಾಡಿರುವ ರಾಹುಲ್, ಮೋದಿ ಸರ್ಕಾರ ಸಾಂಸ್ಕೃತಿಕ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಇದು ರಾಷ್ಟ್ರೀಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ ಈಗಲೇ ವಿಜಯ್ ಕೈ ಹಿಡಿಯುತ್ತಿರುವುದು ಯಾಕೆ? ಇದು ಡಿಎಂಕೆ ಮೇಲಿನ ಒತ್ತಡ ತಂತ್ರವೋ ಅಥವಾ ಭವಿಷ್ಯದ ಮೈತ್ರಿಯ ಮುನ್ಸೂಚನೆಯೋ? ಸ್ಟಾಲಿನ್ ಮತ್ತು ಉದಯನಿಧಿಗೆ ಶುರುವಾಯಿತಾ ನಡುಕ? ಇನ್ನೇನು ಕೆಲ ತಿಂಗಳುಗಳಲ್ಲಿ ತಮಿಳುನಾಡು ವಿಧಾನಸಭೆ ಚುನಾವಣೆ ನಡೆಯಲಿದೆ. ಸದ್ಯ ಡಿಎಂಕೆ ಅಧಿಕಾರದಲ್ಲಿದ್ದರೂ ವಿಜಯ್ ನೇತೃತ್ವದ ಟಿವಿಕೆ ಅಂದರೆ ತಮಿಳಗ ವೆಟ್ರಿ ಕಳಗಂ ಪಕ್ಷ ಈಗ 3ನೇ ಅತಿ ದೊಡ್ಡ ಶಕ್ತಿಯಾಗಿ ಕಾಣಿಸಿಕೊಳ್ಳುತ್ತಿದೆ. ವಿಜಯ್ ಪಕ್ಷ ಮತ ವಿಭಜನೆ ಮಾಡಿದ್ರೆ ಅದು ನೇರವಾಗಿ ಡಿಎಂಕೆಗೆ ಪೆಟ್ಟು ನೀಡಲಿದೆ. ವಿಜಯ್ ಬಿಜೆಪಿಯ ಬಿ ಟೀಮ್ ಎಂದು ಡಿಎಂಕೆ ಹೀಯಾಳಿಸುತ್ತಿದ್ರೆ, ಕಾಂಗ್ರೆಸ್ ಮಾತ್ರ ವಿಜಯ್ ಪರವಾಗಿ ಬ್ಯಾಟ್ ಮಾಡುತ್ತಿರುವುದು ಸ್ಟಾಲಿನ್ ಮತ್ತು ಅವರ ಪುತ್ರ ಉದಯನಿಧಿಗೆ ನುಂಗಲಾರದ ತುತ್ತಾಗಿದೆ. ಮೋದಿ ಬ್ರಹ್ಮಾಸ್ತ್ರ ವರ್ಕೌಟ್ ಆಗುತ್ತಾ? ವಿಜಯ್ ಸಿನಿಮಾದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಸಾರ್ವಜನಿಕರನ್ನ ಪ್ರಚೋದಿಸುವ ಅಂಶಗಳಿವೆ ಎಂಬ ಕಾರಣ ನೀಡಿ ಸೆನ್ಸಾರ್ ಅಡ್ಡಿಪಡಿಸಲಾಗುತ್ತಿದೆ. ಆದರೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ವಿಜಯ್ ತಮಿಳು ಜನರ ಭಾವನೆಯನ್ನ ಗೆಲ್ಲಲು ಮುಂದಾಗಿದ್ದಾರೆ. ವಿಜಯ್ ಪಕ್ಷ ಇಂಡಿ ಒಕ್ಕೂಟ ಸೇರಿದ್ರೆ ತಮಿಳುನಾಡು ಚುನಾವಣಾ ಲೆಕ್ಕಾಚಾರವೇ ಬದಲಾಗಲಿದೆ. ಒಂದು ವೇಳೆ ವಿಜಯ್ ಸಿನಿಮಾ ಬಿಡುಗಡೆಯಾಗದಿದ್ದರೆ ಅದು ಚುನಾವಣೆಯಲ್ಲಿ ಬಿಜೆಪಿಗೆ ಮತ್ತು ಡಿಎಂಕೆಗೆ ತಿರುಗುಬಾಣವಾಗುವ ಸಾಧ್ಯತೆಯೂ ಇದೆ. ಒಟ್ಟಿನಲ್ಲಿ ಸಿನಿಮಾ ಹೆಸರಿನಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆ. ಹೀಗಾಗಿ ವಿಜಯ್ ಎಂಬ ಜನನಾಯಕನ ಸಿನಿಮಾ ಬಿಡುಗಡೆಯಾಗುತ್ತಾ? ರಾಹುಲ್ ಗಾಂಧಿ ಬೆಂಬಲ ವಿಜಯ್ಗೆ ವರವಾಗುತ್ತಾ? ಸ್ಟಾಲಿನ್ ಸಾಮ್ರಾಜ್ಯಕ್ಕೆ ವಿಜಯ್ ಕಂಟಕವಾಗ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಚುನಾವಣೆಯೇ ಉತ್ತರ ನೀಡಲಿದೆ. ನಟ ವಿಜಯ್ ಪರ ನಿಂತ ರಾಹುಲ್, ಸ್ಟಾಲಿನ್ ಕಥೆ ಏನು? ರಾಹುಲ್ ಗಾಂಧಿಯ ಟ್ವೀಟಾಸ್ತ್ರದ ರಹಸ್ಯ. ರಾಹುಲ್ ಗಾಂಧಿ ಹಾಗೂ ತಮಿಳು ನಟ ವಿಜಯ್ ಒಂದಾದ್ರ? ತಮಿಳುನಾಡು ರಾಜಕಾರಣದಲ್ಲಿ ಸುಂಟರ ಗಾಳಿ ಶುರುವಾಗುತ್ತಾ? ಹಾಗಾದ್ರೆ ಸ್ಟಾಲಿನ್ ಹಾಗೂ ಅವರ ಪುತ್ರ ಉದಯನಿಧಿ ಕಥೆ ಏನು? ಮುಂದಿನ ಚುನಾವಣೆಯಲ್ಲಿ ವಿಜಯ್ ಪಕ್ಷ ಇಂಡಿ ಒಕ್ಕೂಟದ ಜೊತೆ ಹೋಗುತ್ತಾ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ವಿಜಯ್ ಸಿನಿಮಾ ಪರ ನಿಂತಿದ್ದು ಯಾಕೆ? ತಮಿಳುನಾಡು ಚುನಾವಣೆಯ ಹೊಸ್ತಿಲಲ್ಲಿ ಸಿನಿಮಾ ಹೆಸರಲ್ಲಿ ನಡೆಯುತ್ತಿರುವ ಈ ರಾಜಕೀಯದ ಅಸಲಿ ಆಟ ಎಂಥದ್ದು? ತಮಿಳುನಾಡು ರಾಜಕಾರಣದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದ್ರಾವಿಡರ ಕೋಟೆ ಎಂದೇ ಕರೆಯಲ್ಪಡುವ ತಮಿಳುನಾಡಿನಲ್ಲಿ ಈಗ ದೊಡ್ಡ ಮಟ್ಟದ ಪೊಲಿಟಿಕಲ್ ದಂಗಲ್ ಶುರುವಾಗಿದೆ. ಇದಕ್ಕೆ ಕಾರಣವಾಗಿರುವುದು ದಳಪತಿ ವಿಜಯ್ ನಟನೆಯ ಕಟ್ಟ ಕಡೆಯ ಸಿನಿಮಾ ಜನನಾಯಗನ್. ಜನವರಿ 9ನೇ ತಾರೀಖು ಬಿಡುಗಡೆಯಾಗಬೇಕಿದ್ದ ಈ ಸಿನಿಮಾಗೆ ಕೇಂದ್ರ ಸೆನ್ಸಾರ್ ಮಂಡಳಿ ರೆಡ್ ಸಿಗ್ನಲ್ ತೋರಿಸಿದೆ. ಇದು ಕೇವಲ ಸಿನಿಮಾದ ಅಡೆತಡೆಯಲ್ಲ, ಇದು ಮೋದಿ ಸರ್ಕಾರದ ಬ್ರಹ್ಮಾಸ್ತ್ರ ಎಂದು ವಿಜಯ್ ಬೆಂಬಲಿಗರು ಗುಡುಗುತ್ತಿದ್ದಾರೆ. ವಿಜಯ್ ಕೂಡ ಸುಮ್ಮನೆ ಕುಳಿತಿಲ್ಲ. ಈ ಷಂಡ ಯುದ್ಧ ಎದುರಿಸಲು ನಾನು ಸಿದ್ಧ ಎಂದು ತೊಡೆ ತಟ್ಟಿದ್ದಾರೆ. ಯಾವಾಗ ವಿಜಯ್ ಸಿನಿಮಾಗೆ ಸಂಕಷ್ಟ ಎದುರಾಯಿತೋ ಅತ್ತ ದೆಹಲಿಯಿಂದ ರಾಹುಲ್ ಗಾಂಧಿ ಅಖಾಡಕ್ಕಿಳಿದಿದ್ದಾರೆ. ವಿಜಯ್ ಪರವಾಗಿ ಅಧಿಕೃತ ಟ್ವೀಟ್ ಮಾಡಿರುವ ರಾಹುಲ್, ಮೋದಿ ಸರ್ಕಾರ ಸಾಂಸ್ಕೃತಿಕ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಇದು ರಾಷ್ಟ್ರೀಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ ಈಗಲೇ ವಿಜಯ್ ಕೈ ಹಿಡಿಯುತ್ತಿರುವುದು ಯಾಕೆ? ಇದು ಡಿಎಂಕೆ ಮೇಲಿನ ಒತ್ತಡ ತಂತ್ರವೋ ಅಥವಾ ಭವಿಷ್ಯದ ಮೈತ್ರಿಯ ಮುನ್ಸೂಚನೆಯೋ? ಸ್ಟಾಲಿನ್ ಮತ್ತು ಉದಯನಿಧಿಗೆ ಶುರುವಾಯಿತಾ ನಡುಕ? ಇನ್ನೇನು ಕೆಲ ತಿಂಗಳುಗಳಲ್ಲಿ ತಮಿಳುನಾಡು ವಿಧಾನಸಭೆ ಚುನಾವಣೆ ನಡೆಯಲಿದೆ.
ಸದ್ಯ ಡಿಎಂಕೆ ಅಧಿಕಾರದಲ್ಲಿದ್ದರೂ ವಿಜಯ್ ನೇತೃತ್ವದ ಟಿವಿಕೆ ಅಂದರೆ ತಮಿಳಗ ವೆಟ್ರಿ ಕಳಗಂ ಪಕ್ಷ ಈಗ 3ನೇ ಅತಿ ದೊಡ್ಡ ಶಕ್ತಿಯಾಗಿ ಕಾಣಿಸಿಕೊಳ್ಳುತ್ತಿದೆ. ವಿಜಯ್ ಪಕ್ಷ ಮತ ವಿಭಜನೆ ಮಾಡಿದ್ರೆ ಅದು ನೇರವಾಗಿ ಡಿಎಂಕೆಗೆ ಪೆಟ್ಟು ನೀಡಲಿದೆ. ವಿಜಯ್ ಬಿಜೆಪಿಯ ಬಿ ಟೀಮ್ ಎಂದು ಡಿಎಂಕೆ ಹೀಯಾಳಿಸುತ್ತಿದ್ರೆ, ಕಾಂಗ್ರೆಸ್ ಮಾತ್ರ ವಿಜಯ್ ಪರವಾಗಿ ಬ್ಯಾಟ್ ಮಾಡುತ್ತಿರುವುದು ಸ್ಟಾಲಿನ್ ಮತ್ತು ಅವರ ಪುತ್ರ ಉದಯನಿಧಿಗೆ ನುಂಗಲಾರದ ತುತ್ತಾಗಿದೆ. ಮೋದಿ ಬ್ರಹ್ಮಾಸ್ತ್ರ ವರ್ಕೌಟ್ ಆಗುತ್ತಾ? ವಿಜಯ್ ಸಿನಿಮಾದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಸಾರ್ವಜನಿಕರನ್ನ ಪ್ರಚೋದಿಸುವ ಅಂಶಗಳಿವೆ ಎಂಬ ಕಾರಣ ನೀಡಿ ಸೆನ್ಸಾರ್ ಅಡ್ಡಿಪಡಿಸಲಾಗುತ್ತಿದೆ. ಆದರೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ವಿಜಯ್ ತಮಿಳು ಜನರ ಭಾವನೆಯನ್ನ ಗೆಲ್ಲಲು ಮುಂದಾಗಿದ್ದಾರೆ. ವಿಜಯ್ ಪಕ್ಷ ಇಂಡಿ ಒಕ್ಕೂಟ ಸೇರಿದ್ರೆ ತಮಿಳುನಾಡು ಚುನಾವಣಾ ಲೆಕ್ಕಾಚಾರವೇ ಬದಲಾಗಲಿದೆ. ಒಂದು ವೇಳೆ ವಿಜಯ್ ಸಿನಿಮಾ ಬಿಡುಗಡೆಯಾಗದಿದ್ದರೆ ಅದು ಚುನಾವಣೆಯಲ್ಲಿ ಬಿಜೆಪಿಗೆ ಮತ್ತು ಡಿಎಂಕೆಗೆ ತಿರುಗುಬಾಣವಾಗುವ ಸಾಧ್ಯತೆಯೂ ಇದೆ. ಒಟ್ಟಿನಲ್ಲಿ ಸಿನಿಮಾ ಹೆಸರಿನಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆ. ಹೀಗಾಗಿ ವಿಜಯ್ ಎಂಬ ಜನನಾಯಕನ ಸಿನಿಮಾ ಬಿಡುಗಡೆಯಾಗುತ್ತಾ? ರಾಹುಲ್ ಗಾಂಧಿ ಬೆಂಬಲ ವಿಜಯ್ಗೆ ವರವಾಗುತ್ತಾ? ಸ್ಟಾಲಿನ್ ಸಾಮ್ರಾಜ್ಯಕ್ಕೆ ವಿಜಯ್ ಕಂಟಕವಾಗ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಚುನಾವಣೆಯೇ ಉತ್ತರ ನೀಡಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.